ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಾದ್ಯಂತ ಮಾತ್ರವಲ್ಲ ಇಡೀ ದೇಶದಲ್ಲಿ ಮೂಡ ಹಗರಣ ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು. ಈಗ ಇದೇ ಮೂಡ ಹಗರಣದ ಕೋಲಾಹಲ ಜೋರಾಗಿರೋದು. ಇನ್ನೂ ಕೂಡ ಲೋಕ ತನಿಖಾ ವರದಿ ಪೂರ್ಣಗೊಂಡಿಲ್ಲ. ಸಿಎಂ ವಿರುದ್ಧದ ಮೂಡ ಕೇಸ್ ತನಿಖೆಯನ್ನ ಮೈಸೂರು ಲೋಕಾಯುಕ್ತರು ನಡೆಸ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ಅಂತಿಮ ವರದಿ ಸಿದ್ಧತಾ ಕಾರ್ಯ ನಡೆದಿದೆ. ಇನ್ನು ವರದಿ ಕಂಪ್ಲೀಟ್ ಆಗಿಲ್ಲ. ತನಿಖೆ ಪೂರ್ಣಗೊಳ್ಳದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೂ ಕೂಡ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿಲ್ಲ, ವರದಿಯನ್ನ ಸಲ್ಲಿಸಿಲ್ಲ. ಈ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನ ನೀಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ. ವಿನೋದ್, ಬಹಳ ಬರೀ ಎಕ್ಸ್ಕ್ಲೂಸಿವ್ ಅಂತಂದ್ರೆ ಈಗ ಸ್ವತಃ ಲೋಕಾಯುಕ್ತ ಮಾಹಿತಿ ನೀಡ್ತಾ ಇರೋದು ವರದಿಯನ್ನ ನೀಡಿಲ್ಲ, ತನಿಖೆ ಪೂರ್ಣಗೊಂಡಿಲ್ಲ ಅಂತ. ಏನೆಲ್ಲ ಮಾಹಿತಿ ನೀಡ್ತಾ ಇದ್ದಾರೆ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ನಿ ಪಾರ್ವತಿಯವರು ಪಡೆದಿರುವಂತಹ 14 ನಿವೇಶನಗಳ ಬಗ್ಗೆ ಸಿಎಂ ಅವರ ಪ್ರಭಾವದ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಲೋಕಾಯುಕ್ತದಲ್ಲಿ. ಸೊ ಹೀಗಾಗಿ 27ನೇ ತಾರೀಕು ನ್ಯಾಯಾಲಯಕ್ಕೆ ಆ ಒಂದು ವರದಿಯನ್ನು ಸಲ್ಲಿಸಬೇಕಾಗಿದೆ. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೂಡ ರಿಪಬ್ಲಿಕ್ ಕನ್ನಡಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇನ್ನೂ ಕೂಡ ಲೋಕಾಯುಕ್ತ ವರದಿ ಅಂತಿಮ ಆಗಿಲ್ಲ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಅವರು ಮೂಡಾಗೆ ಭೇಟಿಯನ್ನು ಕೊಟ್ಟು 2020 ನಡೆದಂತಹ ಏನು 50-50 ಅನುಪಾತದ ಏನು ಚರ್ಚೆಗಳಾಗಿತ್ತು, ಒಂದಷ್ಟು ಆಡಿಯೋಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ನಾಳೆ ಸಂಜೆ ಅಂತಿಮ ವರದಿಯನ್ನ ಕೊಡಬೇಕಾ ಅಥವಾ ಪ್ರಗತಿ ಪರಿಶೀಲನಾ ಅಂದ್ರೆ ಈಗ ಸದ್ಯಕ್ಕೆ ಆಗಿರುವಂತಹ ವರದಿಯ ರಿಪೋರ್ಟ್ ಅನ್ನ ಕೊಡಬೇಕಾ, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ನಾಳೆ ಸಂಜೆ ಇದರ ಬಗ್ಗೆ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬರೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂತದ್ದು. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಸ್ನೇಹ ಕಿಶೋರ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಅಂದ್ರೆ ನಾಳೆ ಸಂಜೆ ಒಂದು ಅಂತಿಮ ವರದಿಯನ್ನ ಕೊಡಬೇಕೋ ಅಥವಾ ಪ್ರಗತಿ ವರದಿಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದೀವಿ ಅಂತ ಹೇಳಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ಸರ್, ನನಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ತನಿಖಾಧಿಕಾರಿ ಒಬ್ಬ ದೂರದಾರನಿಗೆ ತನಿಖಾ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಮತ್ತು ಕರೆದು ಚರ್ಚೆಯನ್ನು ಮಾಡಬೇಕು. ಇದು ಯಾವುದು ಕೂಡ ತನಿಖಾಧಿಕಾರಿ ನಡ್ಕೊಳ್ಳದೆ ಸರ್ವಾಧಿಕಾರಿ ರೀತಿ ನಡ್ಕೊಳ್ತಾ ಇದ್ದಾರೆ. ಅಂದರೆ ನನ್ನ ಅರ್ಜಿಗೆ ಪೂರಕವಾಗಿ ತನಿಖೆ ಮಾಡೋಂಥ ಸಂದರ್ಭದಲ್ಲಿ ತನಿಖೆಯ ಬಗ್ಗೆ ಒಂದು ದೂರದಾರನ ಕರೆದು ವಿಚಾರಣೆ ಮಾಡುವಂಥದ್ದು. ಆದರೆ ತನಿಖೆ ಅಂತ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಇವತ್ತನೂ ಕೂಡ ನನಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಅವರು ಏಕಪಕ್ಷ ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಈಗಾಗಲೇ ಸಾಕಷ್ಟು ಲೋಕಾಯುಕ್ತ ಸಂಸ್ಥೆ ಮೇಲೆ ಅನುಮಾನಗಳು ವ್ಯಕ್ತಪಡಿಸಿ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣ CBI ಕೊಡಿಸ್ಬೇಕು ಅಂತೇಳಿ ನಾವು ಅರ್ಜಿಯನ್ನು ಸಲ್ಲಿಸಿರೋಂಥದ್ದು. 27ನೇ ತಾರೀಕು ಈ ಬಗ್ಗೆ ವಿಚಾರಣೆ ಇರೋದ್ರಿಂದ ನಾಳೆ ಅಥವಾ ನಾಳಿದ್ರಲ್ಲಿ ಅವರು ಇದುವರೆಗೂ ತನಿಖೆ ನಡೆಸಿದರೆ ಅದ್ರ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಮಾನ್ಯ ನ್ಯಾಯಾಲಯ ಒಂದು ಸೂಚನೆ ನೀಡಿದೆ. ಸರ್, ಎಲ್ಲೇ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮೂಡಾಗೆ ಭೇಟಿ ಕೊಟ್ಟು 2020 ನಡೆದಂತಹ ಒಂದು ಸಭೆಯ ಆಡಿಯೋನ ಪರಿಶೀಲನೆ ಮಾಡಿದ್ದಾರೆ. ಸರ್, ಅದೇ ಇಲ್ಲಿ ನೀವು ಗಮನಿಸಬೇಕು. ನಾನು ನಮ್ಮ ಅರ್ಜಿಯಲ್ಲಿ ಏನು ಖಾಸಗಿ ಅರ್ಜಿ ಇದೆ ಅದರಲ್ಲಿ ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಬೇರೆ ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು, ಅಧಿಕಾರಿಗಳು ಕೂಡ ಅಕ್ರಮವಾಗಿ 50-59 ನಿವೇಶನ ಪಡೆದ ಅದೆಲ್ಲ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅಂತ ಮನವಿ ಮಾಡ್ಕೊಂಡಿದೆ. ಆದರೆ ಇತ್ತೀಚೆಗೆ ಆ ಲೋಕಾಯುಕ್ತ IGP ಶ್ರೀ ಸುಬ್ರಹ್ಮಣ್ಯೇಶ್ವರ ಅವರು ಒಂದು ಹೇಳಿಕೆಯನ್ನು ನೀಡಿ ನಾವು ಕೇವಲ ಸಿದ್ದರಾಮಯ್ಯ ಅವರ 14 ನಿವೇಶನ ಸಂಬಂಧಪಟ್ಟಂಗೆ ಮಾತ್ರ ತನಿಖೆಯನ್ನು ಮಾಡ್ತಾಯಿದ್ದೀವಿ. ED ಅವರು ಸಮಗ್ರವಾಗಿ ತನಿಖೆ ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರಿಗೂ ತನಿಖೆಯು ನಮಗೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಟರು. ಈ ನೆಲೆ ನಾನು ಮೊನ್ನೆ ಮೈಸೂರು ಲೋಕಾಯುಕ್ತ ತನಿಖಾಧಿಕಾರಿಗೆ ಒಂದು ಸ್ಪಷ್ಟೀಕರಣ ಕೇಳಿ ಮನವಿ ಪತ್ರ ಕೊಟ್ಟೆ. ನೀವು ಸಮಗ್ರವಾಗಿ ತನಿಖೆ ಮಾಡ್ತೀರಾ ಅಥವಾ ಕೇವಲ ಸಿದ್ದರಾಮಯ್ಯ ತನಿಖೆ ನಡೆತಾಯಿದ್ದೀರಾ? ಯಾಕೆಂದರೆ ನನ್ನ ಒಂದು ಅರ್ಜಿಯಲ್ಲಿ ಈ ಥರ ಎಲ್ಲ ಪ್ರಕರಣ ಇದ್ರ ವಿಚಾರದ ಬಗ್ಗೆ ಸಮಗ್ರ ತನಿಖೆ ಮನವಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಿಂದ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಮೂಡ ಕಚೇರಿಗೆ ಭೇಟಿ ನೀಡಿ ಕೆಲವು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ಮಾಡಿದ್ದಾರೆ ಅಂತ ಕಂಡುಬಂದಿದೆ. ಸೊ ಈ ಪ್ರಕರಣ ನಿಜಕ್ಕೂ ಕೂಡ ಸಿಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗಾಗಲೇ ಇಡಿ ಒಂದು ಪ್ರೆಸ್ ರಿಲೀಸ್ ಮಾಡಿರುವಂಥ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 14 ನಿವೇಶನಗಳಲ್ಲಿ ಸಾಕಷ್ಟು ಲೋಪಗಳಾಗಿದೆ, ಜೊತೆಗೆ ಅದನ್ನು ಕೂಡ ಮುಟ್ಟುಗೋಲು ಹಾಕೊಂಡಿದ್ದೇವೆ ಅಂತೇಳಿ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಅಂದರೆ ನಾಳೆ ಅಂದರೆ 27ನೇ ತಾರೀಕು ಒಂದು ಕೋರ್ಟ್ಗೆ ಕೊಡುವಂತಹ ವರದಿ, ಇಡಿ ಕೊಟ್ಟಿರುವಂತಹ ಒಂದು ವರದಿ ಅಂದರೆ ಪ್ರೆಸ್ ನೋಟು ಒಂದು ಯಾವ ರೀತಿಯಾಗಿ ಇದೆಲ್ಲ ಇದು ಮಾಡ್ಬೋದು ಅಂತ ಸರ್ ನಮ್ಮ ಒಂದು ಅರ್ಜಿಗೆ ಅದೊಂದು ಪೂರಕ ಸಾಕ್ಷರಗಳಾಗುತ್ತೆ ಸರ್. ಏನು ಇದುವರೆಗೂ ತನಿಖೆ ನಡೆದಿ
ಲೋಕಾಯುಕ್ತ ತನಿಖೆಯಲ್ಲಿ ಯಾವ ರೀತಿ ಲೋಪದೋಷಗಳು ಕಂಡು ಬಂದಿದೆ, ಇಡಿ ತನಿಖೆಯಿಂದ ಯಾವ ಸಾಕ್ಷ್ಯಗಳು ಕಂಡು ಬಂದಿದೆ. ಸೊ ಇವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ಪುರಸ್ಕರಿಸಿ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡೋ ಒಂದು ನಿರೀಕ್ಷೆ ಮತ್ತು ಭರವಸೆ ನನಗಿದೆ. ಅಂದ್ರೆ ಆ ವರದಿಯಲ್ಲಿ ಸಿಎಂ ಅವರು ಪ್ರಭಾವ ಬೀರಿದರೆ ಅಂತ ವರದಿ ಕೊಡ್ತಾ ಅಂತ ಅನ್ಸುತ್ತೆ ಹೇಗೆ ಸರ್ ಅಂತ? ಸರ್ ಖಂಡಿತವಾಗ್ಲೂ ಕೊಡಲೇಬೇಕು ಸರ್. ಈಗ ಸಿ ಎಂ ಅವರು ಅವರೇ ಸ್ವತಃ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರೋಂಥ ಅರ್ಜಿಯಲ್ಲಿ ಅವರೇ ತಾವು ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಯಾವ್ಯಾವ ಅಧಿಕಾರ ಸ್ಥಾನದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಮತ್ತು ನಿವೇಶನ ಸಂಬಂಧಪಟ್ಟಾಗೆ ಯಾವ ಚಟುವಟಿಕೆಗಳು ನಡೆದಿದೆ ಅಂದರೆ ಅವರೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆದರೆ ಅವರ ಅಧಿಕಾರ ಇಲ್ಲದಾಗ ಯಾವುದೇ ರೀತಿ ಕೆಲಸ ಕಾರ್ಯಗಳು ನಡೆದಿಲ್ಲ ಅನ್ನೂ ಕೂಡ ಅವರೇ ತಿಳಿಸಿದ್ದಾರೆ. ಹಾಗಾಗಿ ಅವ್ರ ಪ್ರಭಾವ ಬೀರೋದ್ರಲ್ಲಿ ಸ್ಪಷ್ಟವಾಗಿ ಇರೋದ್ರಿಂದ ನನ್ನ ಆರೋಪಕ್ಕೆ ಪೂರಕವಾಗಿ ಒಂದು ವರದಿಯನ್ನು ಕೊಡ್ತಾರೆ ಅನ್ನೋ ನಿರೀಕ್ಷೆ ನನಗಿದೆ. ಒಂದು ವೇಳೆ ವರದಿಯಲ್ಲಿ ಸಿಎಂ ಅವರ ಪ್ರಭಾವ, ಅವರ ಕುಟುಂಬದ ಪ್ರಭಾವ ಇಲ್ಲ ಅಂತ ಬಂದಿದೆ, ಅದಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಸರ್ ಕಾನೂನಾತ್ಮಕ ನನ್ನ ಹೋರಾಟ ಮುಂದೆ ಬರುತ್ತೆ ಸರ್. ತನಿಖಾಧಿಕಾರಿ ಸಲ್ಲಿಸಿದ ವರದಿನ ಅಂತಿಮ ಅಲ್ಲ. ಅವರು ಕೊಟ್ಟಿರ್ತಕ್ಕಂಥ ವರದಿ ಏನು ಸುಳ್ಳು ಅನ್ನೋದಕ್ಕೆ ನಮ್ಮ ಸಾಕಷ್ಟು ಸಾಕ್ಷ್ಯಗಳು ಇರೋದ್ರಿಂದ ಅವೆಲ್ಲ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ನಮ್ಮ ಆರೋಪವನ್ನು ಸಾಬೀತುಪಡಿಸಿ ತಪ್ಪಿದ ಶಿಕ್ಷೆ ಕೊಡಿಸುವಂಥ ಎಲ್ಲ ಅವಕಾಶ ನನಗಿದೆ. ಶ್ರೀಪಾದ್, ಇದು ಏನು ಈಗಾಗಲೇ ಏನು ಸ್ನೇಹಮಯ ಕೃಷಿಕರು ಹೇಳ್ತಾ ಇರುವಂತದ್ದು, ಈಗಾಗಲೇ ನಾನು ಸಲ್ಲಿಸಿರುವಂತಹ ಸಾಕಷ್ಟು ದಾಖಲೆಗಳಿದೆ, ಜೊತೆಗೆ ಈ ಒಂದು ವರದಿಯಲ್ಲಿ ಸಿಎಂ ಅವರ ಪ್ರಭಾವ ದೊಡ್ಡ ಮಟ್ಟಿಗಿದೆ ಎನ್ನುವಂತಹ ಸಾಕಷ್ಟು ದಾಖಲೆಗಳು ಕೊಟ್ಟಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಾದ್ಯಂತ ಮಾತ್ರವಲ್ಲ ಇಡೀ ದೇಶದಲ್ಲಿ ಮೂಡ ಹಗರಣ ಎಷ್ಟರ ಮಟ್ಟಿಗೆ ಸದ್ದು ಮಾಡಿತ್ತು. ಈಗ ಇದೇ ಮೂಡ ಹಗರಣದ ಕೋಲಾಹಲ ಜೋರಾಗಿರೋದು. ಇನ್ನೂ ಕೂಡ ಲೋಕ ತನಿಖಾ ವರದಿ ಪೂರ್ಣಗೊಂಡಿಲ್ಲ. ಸಿಎಂ ವಿರುದ್ಧದ ಮೂಡ ಕೇಸ್ ತನಿಖೆಯನ್ನ ಮೈಸೂರು ಲೋಕಾಯುಕ್ತರು ನಡೆಸ್ತಾ ಇದ್ದಾರೆ. ಲೋಕಾಯುಕ್ತದಲ್ಲಿ ಅಂತಿಮ ವರದಿ ಸಿದ್ಧತಾ ಕಾರ್ಯ ನಡೆದಿದೆ. ಇನ್ನೂ ವರದಿ ಕಂಪ್ಲೀಟ್ ಆಗಿಲ್ಲ. ತನಿಖೆ ಪೂರ್ಣಗೊಳ್ಳದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನೂ ಕೂಡ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡಿಲ್ಲ, ವರದಿಯನ್ನ ಸಲ್ಲಿಸಿಲ್ಲ. ಈ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಹಿತಿಯನ್ನ ನೀಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ. ವಿನೋದ್, ವೆರಿ ಎಕ್ಸ್ಕ್ಲೂಸಿವ್ ಅಂತಂದ್ರೆ ಈಗ ಸ್ವತಃ ಲೋಕಾಯುಕ್ತ ಮಾಹಿತಿ ನೀಡ್ತಾ ಇರೋದು, ವರದಿಯನ್ನ ನೀಡಿಲ್ಲ, ತನಿಖೆ ಪೂರ್ಣಗೊಂಡಿಲ್ಲ ಅಂತ. ಏನೆಲ್ಲ ಮಾಹಿತಿ ನೀಡ್ತಾ ಇದ್ದಾರೆ? ಶ್ರೀಪಾದ್, ಬಹಳ ಪ್ರಮುಖವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ನಿ ಪಾರ್ವತಿಯವರು ಪಡೆದಿರುವಂತಹ 14 ನಿವೇಶನಗಳ ಬಗ್ಗೆ, ಸಿಎಂ ಅವರ ಪ್ರಭಾವದ ಬಗ್ಗೆ ಈಗಾಗಲೇ ತನಿಖೆ ನಡೀತಾ ಇದೆ ಲೋಕಾಯುಕ್ತದಲ್ಲಿ. ಸೊ ಹೀಗಾಗಿ 27ನೇ ತಾರೀಕು ನ್ಯಾಯಾಲಯಕ್ಕೆ ಆ ಒಂದು ವರದಿಯನ್ನು ಸಲ್ಲಿಸಬೇಕಾಗಿದೆ. ಈಗ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೂಡ ರಿಪಬ್ಲಿಕ್ ಕನ್ನಡಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಇನ್ನೂ ಕೂಡ ಲೋಕಾಯುಕ್ತ ವರದಿ ಅಂತಿಮ ಆಗಿಲ್ಲ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಅವರು ಮೂಡಾಗೆ ಭೇಟಿಯನ್ನು ಕೊಟ್ಟು 2020ರಲ್ಲಿ ನಡೆದಂತಹ ಏನು 50-50 ಅನುಪಾತದ ಏನು ಚರ್ಚೆಗಳಾಗಿತ್ತು, ಒಂದಷ್ಟು ಆಡಿಯೋಗಳನ್ನು ಕೂಡ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ನಾಳೆ ಸಂಜೆ ಅಂತಿಮ ವರದಿಯನ್ನ ಕೊಡಬೇಕಾ ಅಥವಾ ಪ್ರಗತಿ ಪರಿಶೀಲನಾ ಅಂದ್ರೆ ಈಗ ಸದ್ಯಕ್ಕೆ ಆಗಿರುವಂತಹ ವರದಿಯ ರಿಪೋರ್ಟ್ ಅನ್ನ ಕೊಡಬೇಕಾ, ಇದರ ಬಗ್ಗೆ ಒಂದಷ್ಟು ಚರ್ಚೆಗಳು ಸಹ ನಡೀತಾ ಇದೆ. ನಾಳೆ ಸಂಜೆ ಇದರ ಬಗ್ಗೆ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಬರೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂತದ್ದು.